ಎಲ್ಲರಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಏನೆಂದರೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಮನೆಯನ್ನು ಭೇಟಿ ನೀಡಿ ಸಮೀಕ್ಷೆಯನ್ನು ಕೈಗೊಳ್ಳಲು ಸರ್ಕಾರವು ತೀರ್ಮಾನವನ್ನು ಕೈಗೊಂಡಿದೆ. ಸ್ನೇಹಿತರೆ, ಇದರಲ್ಲಿ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗಿದ್ದು ರಾಜ್ಯಾದ್ಯಂತ ಮನೆ ಮನೆ ಸಮೀಕ್ಷೆಯನ್ನು ನಡೆಸುತ್ತಿದೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸದಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಪರಿಷ್ಕರಣೆ ಕುರಿತು ಮಹತ್ವದ ಘೋಷಣೆ ಮಾಡಿದ್ದಾರೆ. ಯೋಜನೆಯ ಮರು ಪರಿಷ್ಕರಣೆ ಯಾಕೆ ಮಾಡುತ್ತಾ ಇದ್ದಾರೆ ಅಂದರೆ ಅರ್ಹ ಮಹಿಳೆಯರಿಗೆ ಬದಲಾಗಿ ಅರ್ಹರಲ್ಲದ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಸೇರ್ಪಡೆಯಾಗುತ್ತಿದ್ದು ಈ ಒಂದು ಲೋಪವನ್ನು ತಡೆಯಲು ಮತ್ತು 106 ಕೋಟಿ ವ್ಯತ್ಯಾಸವನ್ನು ತಡೆಯಲು ಇದನ್ನು ಸರಿಪಡಿಸಲು ನಿಜವಾದ ಅರ್ಹರಿಗೆ ಮಾತ್ರ ಹಣವನ್ನು ತಲುಪಿಸಲು ಕರ್ನಾಟಕ ಈ ಒಂದು ಪರಿಷ್ಕರಣೆಯನ್ನು ಕೈಗೊಂಡಿದೆ. ಸ್ನೇಹಿತರೆ, ಅಂದರೆ ಗೃಹಲಕ್ಷ್ಮಿ ನಿಜವಾದ ಫಲಾನುಭವಿಗಳಿಗೆ ಹಣವು ಜಮಾವಣೆ ಆಗುವಂಥದ್ದು ಅಲ್ಲದ ಫಲಾನುಭವಿಗಳಿಗೆ ಜಮಾವಣೆ ಆಗುತ್ತಿದೆ ಎಂದು ಸರ್ಕಾರ ಕಂಡುಕೊಂಡಿದೆ. ಸೊ ಇದನ್ನು ತಡೆಯಲು ಮರು ಪರಿಷ್ಕರಣೆಯನ್ನು ಮಾಡುತ್ತಾ ಇದೆ. ಸ್ನೇಹಿತರೆ, ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯವಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳಿಗಾಗಿ ಹೊಸ ಅರ್ಜಿ ನಮೂನೆಯನ್ನು ಸಿದ್ಧಪಡಿಸಿದೆ. ಈ ಅರ್ಜಿ ಮತ್ತು ಅದರಲ್ಲಿ ಪ್ರಶ್ನೆಗಳ ಬಗ್ಗೆ ಸರ್ಕಾರ ಮತ್ತು ಹಣಕಾಸು ಇಲಾಖೆಗಳು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಹೊಸ ಅರ್ಜಿ ಕೇಳಲಾಗುವ ಪ್ರಶ್ನೆ ಮತ್ತು ಅಗತ್ಯ ದಾಖಲೆಗಳೇನು ಅಂತ ಕೇಳಿದ್ರೆ ಮನೆ ಯಜಮಾನಿ ಅಥವಾ ಮಹಿಳೆ ಯಾರು ಇರ್ತಾರೋ ಆಕೆಯ ಆಧಾರ್ ಸಂಖ್ಯೆ ಬೇಕಾಗುತ್ತದೆ ಮತ್ತು ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ, ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರುತ್ತಿತ್ತು, ಯಾವ ಜಾತಿ, ಮನೆಯ ಯಜಮಾನಿಯ ಪತಿಯ ಹೆಸರು ಮತ್ತು ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಕಡ್ಡಾಯ, ನೀವು ಆದಾಯ ತೆರಿಗೆ ಮತ್ತು GST ಪಾವತಿದಾರರೇ, ನಿಮ್ಮ ಬಳಿ APL ಕಾರ್ಡ್ ಅಥವಾ BPL ಕಾರ್ಡ್ ಇದೆಯೇ, ಇಷ್ಟು ಕ್ವಶನ್ಸ್ಗಳು ರೈಸ್ ಆಗುತ್ತೆ ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಬಂದಾಗ ನೀಡಲಾಗುವಂತಹ ದಾಖಲಾತಿಗಳು ಮತ್ತು ಅದರ ಪ್ರಶ್ನೆಗಳು ಇಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಬಯೋಮೆಟ್ರಿಕ್ ಮತ್ತು ಮುಖಚರ್ಯೆ ಕಡ್ಡಾಯವಾಗಿದೆ. ಅಂದರೆ ಫೇಸ್ ಅಥೆಂಟಿಕೇಶನ್ ಮತ್ತು ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಮರು ಪರಿಶೀಲನೆ ಹಂತದಲ್ಲಿ ಫಲಾನುಭವಿಗಳು ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಶನ್ ಪಡೆಯುವುದು ಅಗತ್ಯ. ಇದಕ್ಕಾಗಿ ಮೊಬೈಲ್ ಆ್ಯಪ್ ಮತ್ತು ವೆಬ್ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅಂತಿಮ ಹಂತದ ಪರಿಶೀಲನೆ ಇವುಗಳ ಮೂಲಕವೇ ನಡೆಯಲಿದೆ ಎಂದು ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಮನೆ ಮರುಪರಿಶೀಲನೆ ಹೇಗೆ ನಡೀತದೆ ಅಂದರೆ ಅರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಮತ್ತು ಅಕ್ರಮಗಳನ್ನು ತಡೆಯಲು ಸರ್ಕಾರ ಮನೆ ಮನೆಗೆ ಅಧಿಕಾರಿಗಳನ್ನು ಕಳುಹಿಸಿ ಮರುಪರಿಶೀಲನೆಯನ್ನು ನಡೆಸುತ್ತಾ ಇದೆ. ಅಧಿಕಾರಿಗಳು ಮನೆಗೆ ಬಂದು ಫಲಾನುಭವಿಗಳ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಪರಿಶೀಲನೆ ನಡೆಸುತ್ತಾರೆ. ಒಟ್ಟಾರೆ ಸಾರಾಂಶ ಏನಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹರಲ್ಲದ ಖಾತೆಗೆ ಹಣವನ್ನು ಜಮಾವಣೆಗೊಳ್ಳುವುದನ್ನು ತಡೆಯುವುದಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಎಂದು ಹೇಳಬಹುದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.